ನಮಸ್ತೆ ಕರ್ನಾಟಕ ಸಂಭವಮೆಗೆ ಸ್ವಾಗತ. ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೆ. ಏನಪ್ಪ ಅಂದರೆ ಈ ನಮ್ಮ ಪುನೀತ್ ಕೇರಿಹಳ್ಳಿಯವರು ಹಾಗೆ ಅವರ ತಂಡದವರು ಏನು ಮಾಡ್ತಿದ್ದಾರೆ, ಬೆಂಗಳೂರಲ್ಲಿ ಎಲ್ಲೆಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ನೆಲೆಸಿದಾರಲ್ಲ, ಸೊ ಅವರನ್ನು ಪತ್ತೆ ಹಚ್ಚಿ ಅವರು ಅಕ್ರಮವಾಗಿ ಬಾಂಗ್ಲಾದಿಂದ ಭಾರತಕ್ಕೆ ಬಂದವರು ಅನ್ನೋದನ್ನು ಎವಿಡೆನ್ಸ್ ಮುಖಾಂತರ ಪ್ರೂವ್ ಮಾಡಿ ಅದನ್ನು ಪೊಲೀಸರಿಗೆ ತಿಳಿಸುವಂಥ ಕಾರ್ಯವನ್ನು ಪುನೀತ್ ಕೇರಿಹಳ್ಳಿ ಹಾಗೆ ಅವರ ತಂಡವರು ಮಾಡ್ತಾಯಿದ್ರು. ಇದಕ್ಕೂ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಸುಮ್ಮನೆ ಒಂದು ತಂಡ ಕಟ್ಕೊಂಡ್ರೆ ಈ ಥರದ ಕೆಲಸಗಳು ಮಾಡೋಕ್ಕಾಗಲ್ಲ. ಅದಕ್ಕೆ ತುಂಬ ಧೈರ್ಯ ಬೇಕು, ಹಾಗೆ ಟೀಮ್ ವರ್ಕ್ ಬೇಕು, ರಿಸರ್ಚ್ ಬೇಕು. ಸೊ ನಿಜಕ್ಕೂ ಅವರ ಕೆಲಸ ಮೆಚ್ಚುವಂಥದ್ದೇ. ಮೊದಲನೇದಾಗಿ ಏನಪ್ಪ ಅಂದರೆ, ಅಕ್ರಮವಾಗಿ ಭಾರತಕ್ಕೆ ಯಾವುದೇ ದೇಶದಿಂದ ವಲಸಿಗರು ಬಂದರೂ ಕೂಡ ಅದು ಕ್ರೈಮೇ. ಅದನ್ನು ಪ್ರಶ್ನೆ ಮಾಡುವ ಅಧಿಕಾರ ನನ್ನ ಪ್ರಕಾರ ಪ್ರತಿಯೊಬ್ಬ ಭಾರತನಿಗೆ ಇದೆ ಅಂತ ಅನ್ಕೋತೀನಿ. ನಮ್ಮ ಮನೆಗೆ ಯಾರು ನಾವು ಅನ್ನೋನ್ ಪರ್ಸನನ್ನು ಎಂಟ್ರಿ ತೊಗೊಳ್ಳಲ್ಲ ಅಂದಮೇಲೆ ನಮ್ಮ ದೇಶಕ್ಕೆ ಅಕ್ರಮವಾಗಿ ಬರೋರು ಯಾಕೆ ನಮಗೆ ಬೇಕು? ಅದನ್ನು ಪ್ರಶ್ನೆ ಮಾಡೋ ಹಕ್ಕು ಕೂಡ ಪ್ರತಿಯೊಬ್ಬ ಭಾರತೀಯನಿಗಿದೆ ಅಂತ ನನ್ನ ಅಭಿಪ್ರಾಯ. ಈ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರಹಾಕುವಂಥ ಕೆಲಸ ಇತ್ತೀಚೆಗೆ ತುಂಬ ಕಡೆ ನಡೀತಾ ಇದೆ. ಆಸಾಮಲ್ಲಿ ನಡೀತಾ ಇದೆ, ಪಶ್ಚಿಮ ಬಂಗಾಳದಲ್ಲಂತೂ ಊರೇ ಖಾಲಿ ಆಗ್ತಿದೆ ಅನ್ನೋ ನ್ಯೂಸ್ ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ರಾಜ್ಯದ ವೈಶಿಷ್ಟ್ಯ ಹೇಗಿದೆಯಪ್ಪ ಅಂದರೆ, ಯಾರು ಅಕ್ರಮ ಬಾಂಗ್ಲಾ ವಲಸಿಗರನ್ನು ಪ್ರೂಫ್ ಸಮೇತ ಪತ್ತೆ ಹಚ್ತಿದಾರಲ್ಲ, ಅವ್ರ ಮೇಲೆ ಕೇಸ್ ಹಾಕಿ ಅವರನ್ನು ಜೈಲಿಗೆ ಕಳಿಸಿದ್ದಾರೆ. ಇದು ನಮ್ಮ ಕರ್ನಾಟಕದ ವೈಶಿಷ್ಟ್ಯ ಅನ್ಕೋಬೇಕಾ, ಇಲ್ಲ ಇದು ನಮ್ಮ ಕರ್ನಾಟಕದ ದುರ್ಗತಿ ಅನ್ಕೋಬೇಕಾ, ಇಲ್ಲ ನಮ್ಮ ದುರ್ದೈವ ಅನ್ಕೋಬೇಕಾ ಗೊತ್ತಾಗ್ತಿಲ್ಲ. ಇದೆಲ್ಲಕ್ಕಿಂತ ದೊಡ್ಡ ದುರ್ಗತಿ ಯಾವುದಪ್ಪ ಅಂತಂದರೆ, ಚಿಲ್ಲರೆ ಕಾಸಿಗೋಸ್ಕರ ಅಕ್ರಮವಾಗಿ ಬಂದಿರೋವಂಥವರಿಗೆ, ಎಲ್ಲಿಂದಲೋ ಬಂದು ಇಲ್ಲಿ ನೆಲೆಸಿರೋರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ, ಪ್ಯಾನ್ ಕಾರ್ಡ್ ಸಿಗುತ್ತೆ, ಅವರಿಗೆ ವೋಟರ್ ಐ ಡಿ ಸಿಗುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೆ. ನಿಜಕ್ಕೂ ಅಕ್ರಮ ವಲಸಿಗರು ಬಂದಿದ್ದಾರಲ್ಲ, ಅವ್ರದ್ದು ತಪ್ಪಲ್ಲ. ಇವ್ರಿಗೆ ಇದನ್ನೆಲ್ಲ ಮಾಡಿಕೊಡ್ತಾರಲ್ಲ ಇದೇ ದೇಶದ ಪ್ರಜೆಗಳು, ಸತ್ತ ಪ್ರಜೆಗಳು, ಮೊದಲು ಅವ್ರನ್ನ ಹೊರಗೆ ಹಾಕಬೇಕು. ಅಕ್ರಮವಾಗಿ ಬಂದು ನೆಲೆಸೋರು ಯಾವತ್ತಿದ್ರೂ ಈ ದೇಶಕ್ಕೆ ಮಾರಕನೇ. ಅವರಿಗೆ ಮೊದಲನೇದಾಗಿ ಭಾರತ ಜನ್ಮಭೂಮಿ ಅಲ್ಲ. ಅವರಿಗೆ ಈ ದೇಶದ ಮೇಲೆ ಆ ಥರದ ಯಾವುದೇ ರೀತಿಯ ಫೀಲಿಂಗ್ಸ್ ಅನ್ನೋದು ಇರೋದಿಲ್ಲ. ಅದಲ್ಲದೆ ಏನಾಗುತ್ತೆ, ಅಕ್ರಮವಾಗಿ ಬಂದಿರೋರು ನಮ್ಮ ದೇಶಕ್ಕೆ ಬಂದು ನಮಗೆ ಸಿಗಬೇಕಾಗಿರೋ ಸವಲತ್ತುಗಳನ್ನು ತಗೋತಾರೆ. ಅದು ಅಲ್ಲದೆ ಈ ದೇಶದಲ್ಲಿ ದೇಶ ವಿರೋಧ ಚಟುವಟಿಕೆಗಳಲ್ಲಿಯೂ ಭಾಗಿಯಾಗ್ತಾರೆ. ಅವರೆಲ್ಲ ಬಂದು ಇಲ್ಲಿನ ಸವಲತ್ತುಗಳನ್ನು ತಗೊಂಡು, ಸರ್ಕಾರದ ಸವಲತ್ತುಗಳನ್ನು, ಫ್ರೀ ಮನೆಗಳನ್ನು, ಫ್ರೀ ರೇಷನನ್ನು ತಗೊಂಡು ಅವರು ಇಲ್ಲಿ ಬದುಕು ಕಟ್ಕೊಳ್ಳೋದಾದರೆ, ಹಾಗಾದರೆ ಇಲ್ಲಿನ ಮೂಲ ನಿವಾಸಿಗಳೇನು ಮಾಡಬೇಕು? ಅವರೆಲ್ಲಿಗೆ ಹೋಗಬೇಕು? ಅವರೆಲ್ಲರೂ ಈ ಸವಲತ್ತುಗಳಿಂದ ವಂಚಿತರಾಗೋದಿಲ್ವ? ಹಾಗಾದರೆ ನಾವು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ಬಾಂಗ್ಲಾದಿಂದ ಅಷ್ಟೇ ಅಲ್ಲ, ಯಾವುದೇ ದೇಶದಿಂದ ಅಕ್ರಮವಾಗಿ ಇಲ್ಲಿ ಯಾರ್ಯಾರಿದ್ದಾರೋ ಮೊದಲು ಅವರನ್ನೆಲ್ಲ ಹೊರಗೆ ಕೆಲಸನ ಮಾಡಿ. ಆಮೇಲೆ ನಾನು ಜನತೆಗೆ ಹೇಳ್ತಾ ಇರೋದೇನೆಂದರೆ, ನಾವು ಪುನೀತ್ ಕೇರಿಹಳ್ಳಿ ಹಾಗೆ ಅವರ ತಂಡದವರ ಥರ ಹೋಗಿ ಅವರನ್ನು ಪ್ರೂಫ್ ಸಮೇತ ಪತ್ತೆ ಹಚ್ಚೋ ಧೈರ್ಯ ನಮಗಿಲ್ಲ ಅಂದರೆ, ಅಥವಾ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ, ಕಡೆ ಪಕ್ಷ ಅವ್ರಿಗೆ ಬೆಂಬಲನಾದರೂ ಕೊಡೋಣ. ಒಂದು 10 ಸೆಕೆಂಡ್ ವಿಡಿಯೋನ ಮಾಡಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಶೇರ್ ಮಾಡಿ. ನಾವು ಅವ್ರ ಬೆಂಬಲ ಕೊಡೋಣ ರೀ. ನಮ್ಮ ಒಂದು ಓಟಿಂದ ಒಂದು ಸರ್ಕಾರನೇ ಗೆಲ್ಲುತ್ತೆ ಅಂದರೆ, ನಮ್ಮ ಬೆಂಬಲದಿಂದ ಬಹುಶಃ ಸರ್ಕಾರದ ಕಣ್ಣುಗಳು ತೆರಿಬೋದು. ಇದರಲ್ಲಿ ಅವ್ರ ತಂಡ ತುಂಬ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾಯಿದೆ, ಅದಕ್ಕೆ ಸಪೋರ್ಟ್ ಮಾಡೋಣ. ಹೊರಗಡೆಯಿಂದ ಬಂದಿರೋ ಅವ್ರು ಯಾರೋ ನೀನು ಬಡಿತಾ ಇಲ್ಲ ಹೊರಗೆ ಹೇಳೋದು. ಬಾಂಗ್ಲಾದಲ್ಲಿ ನೋಡಿದ್ರೆ ಹಿಂದೂಗಳ ಪರಿಸ್ಥಿತಿ ನಿಮಗೆ ಗೊತ್ತು, ಜೀವಂತವಾಗಿ ಸುಟ್ಟಾಗ್ತಿದ್ದಾರೆ. ಇಲ್ಲಿ ನಾವು ಆ ಥರ ಯಾವುದು ಮಾಡ್ತಾ ಇಲ್ವಲ್ಲ. ಅವ್ರಿಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ವಿ, ನೀವು ಇಲ್ಲಿಂದ ಬಂದಿರೋರಲ್ಲ, ಅದು ಪ್ರೂಫ್ ಸಮೇತ ಅವ್ರಿಗೆ ಪತ್ತೆ ಹಚ್ಚಿ ಪೊಲೀಸರು ಇನ್ಫಾರ್ಮ್ ಮಾಡ್ತಿದ್ದಾರೆ ಅಂದರೆ, ಪೊಲೀಸರು ಸರ್ಕಾರದಕ್ಕೆ ಕ್ರಮ ಕೈಗೊಳ್ಳಬೇಕು. ನೀವು ಬಂದಿರೋರನ್ನ ಬಿಟ್ಬಿಟ್ಟು ಅದನ್ನು ಯಾರು ಪತ್ತೆ ಹಚ್ತಿದ್ದಾರೋ ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ರೆ, ಹಾಗಾದರೆ ನೀವು ಯಾರು ಸಪೋರ್ಟಿಗಿದ್ದೀರಾ? ಅಕ್ರಮವಾಗಿ ಬಂದಿರೋರು ಕರ್ನಾಟಕ ಮಾತ್ರ ಅಲ್ಲ, ಭಾರತವನ್ನೇ ಬಿಟ್ಟು ತೊಲಗಬೇಕು. ಅದಕ್ಕೆ ಪ್ರತಿ ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲಿ ಏನಾದರೂ ಒಂದು ಕ್ರಮವನ್ನು ಕೈಗೊಳ್ಳಲೇಬೇಕು. ಜೈ ಹಿಂದ್, ಜೈ ಕರ್ನಾಟಕ.